ನಾನು ಮಾಡಿರೋ ಇವತ್ತಿನ ಈ ರೈಸ್ ಸಿಂಪಲ್ ಆಗಿದ್ರು ಫ್ಲೇವರ್ಫುಲ್ ಆಗಿತ್ತು. ಯಾವುದು ತರಕಾರಿ ಹಾಕಿಲ್ಲ, ಏನೂ ರುಬ್ಬಿ ಹಾಕಿಲ್ಲ. ಅದ್ರ ಟೇಸ್ಟ್ ಮಾತ್ರ ಅನಾಹುತ್ತಾಗಿತ್ತು. ಮತ್ತು ಅದ್ರ ಜೊತೆ ಕಡಲೆಕಾಳು ಮತ್ತು ಆಲೂಗಡ್ಡೆ ಮಿಕ್ಸ್ ಪಲ್ಯ ಮಾಡಿದ್ದೆ ಫ್ರೆಂಡ್ಸ್. ಎರಡು ಕಾಂಬಿನೇಷನ್ ಅನಾಹುತ್ತಾಗಿತ್ತು. ಟೇಸ್ಟ್ ಹೈ ರೇಂಜ್ನಾಗಿತ್ತು. ಬರ್ರಿ ಫ್ರೆಂಡ್ಸ್, ಈ ಎರಡೂ ಐಟಮ್ಸ್ನ ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಬರೋಣ. ನಮಸ್ಕಾರ, ಬನಶ್ರೀ ರೆಸಿಪಿಗೆ ಸ್ವಾಗತ. ಫಸ್ಟ್ ಪಲ್ಯ ಮಾಡ್ಕೊಂಬಿಡೋಣ. ಅದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸರ್ ಜಾರ್ ಒಳಗೆ ಉಳ್ಳಾಗಡ್ಡಿ, ಹಸಿ ಕೊಬ್ಬರಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಮತ್ತು ಬೇಯಿಸಿಟ್ಟಿರೋ ಅಂಥ ಕಡಲೆಕಾಳನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಈಗ ಇಲ್ಲೇ ನಾವು ಪಲ್ಯಕ್ಕೆ ಒಗ್ಗರಣೆ ಹಾಕೊಂಡ್ಬಿಡೋಣ. ನಾನಿಲ್ಲೇ ಪ್ಯಾನ್ ಆಲ್ರೆಡಿ ಬಿಸಿಗಿಟ್ಟಿದ್ದೆ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಚಲೋ ತಂಗಕ್ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಹೋಲ್ ಮಸಾಲ ಎಲ್ಲ ಹಾಕ್ಕೊಳ್ಳೋಣ. ಸ್ವಲ್ಪ ಹೋಲ್ ಮಸಾಲ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವೇನು ಮಿಕ್ಸರ್ ಒಳಗೆ ಪೇಸ್ಟ್ ಮಾಡಿಟ್ಟೇವಲ್ಲ ಆ ಪೇಸ್ಟನ್ನು ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದು 2 ನಿಮಿಷ ಇದನ್ನು ಬಾಯಿ ಮುಚ್ಚಿ ಬೇಯಿಸೋಣ, ಅಂದ್ರೆ ಹಸಿ ವಾಸನೆ ಎಲ್ಲ ಹೋಗಲಿ ಅಂತೇಳಿ. ಮತ್ತು ಇದಕ್ಕೆ ನಾವೆಲ್ಲ ನಮ್ಮ ಬೇಸಿಕ್ ಮಸಾಲಾಸ್ ಹಾಕೊಳ್ಳೋಣ. ಅರಿಶಿನ, ಸ್ವಲ್ಪ ಗರಂ ಮಸಾಲ, ಕೆಂಪು ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚಲೋ ತಂಗ ಇದನ್ನು ಮಿಕ್ಸ್ ಮಾಡಿಕೊಂಡು ಇನ್ನೊಂದು 2 ನಿಮಿಷ ನಾವು ಇದನ್ನು ಬೇಯಿಸ್ಕೊಂಬಿಡೋಣ. ಒಂದು ಸತಿ ಈ ಮಸಾಲೆ ಎಲ್ಲ ಬೆಂದೈತಂತ ಗೊತ್ತಾದಮೇಲೆ ಇದಕ್ಕೆ ಬೇಯಿಸಿಟ್ಟಿರೋಂಥ ಕಡಲೆಕಾಳು ಮತ್ತು ಬೇಯಿಸಿಟ್ಟಿರೋಂಥ ಆಲೂಗಡ್ಡೆನ ಹಾಕೊಳ್ಳೋಣ. ನಾನು ಎರಡೂ ಆಲ್ರೆಡಿ ಬೇಯಿಸಿಟ್ಟಿದ್ದೆ. ಈಗ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಗ್ರೇವಿ ಮಾಡೋಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರು ಹಾಕೊಳ್ಳೋಣ. ನಾನು 1/2 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಸಣ್ಣ ಉರಿ ಮಾಡಿ ಒಂದು 3-4 ನಿಮಿಷ ಬೇಯಕ್ಕೆ ಬಿಟ್ಬಿಟ್ಟಿದ್ದೆ. ಅಂದರೆ ಕಡಲೆಕಾಳು ಮತ್ತು ಆಲೂಗಡ್ಡೆ ಎಲ್ಲ ಮಸಾಲೆ ಚಲೋ ಹೊಂದ್ಕೋತೈತೆ ಮಸಾಲೆ ಜೊತೆ ಅಂಥೇಳಿ. ಒಂದು 2-3 ನಿಮಿಷ ಆದಮೇಲೆ ಇನ್ನೊಂದು ಸತಿ ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಟಿರೋ ಕೊತ್ತಂಬರಿ ಹಾಕ್ಕೊಂಬಿಟ್ರೆ ನಮ್ಮದು ಟೇಸ್ಟಿಯಾಗಿರೋ ಕಡಲೆಕಾಳು ಮತ್ತು ಆಲೂಗಡ್ಡೆ ಮಿಕ್ಸ್ ಮಾಡಿದ ಪಲ್ಯ ರೆಡಿ ಆಗೈತಿ ನೋಡ್ರಿ. ಬರ್ರಿ ಈಗ ನಾವು ರೈಸ್ ಮಾಡೋದನ್ನು ನೋಡ್ಕೊಂಬರೋಣ. ಇಲ್ಲೊಂದು ಕುಕ್ಕರ್ನಾಗ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಹಾಕ್ಕೊಂಡೇನಿ ಮತ್ತು ಸ್ವಲ್ಪ ಹೋಲ್ ಮಸಾಲ ಎಲ್ಲ ಹಾಕ್ಕೊಂಡು ಅನ್ನಕ್ಕೆ 1 ಕಪ್ಪಿಗೆ 2ರಷ್ಟು ನೀರು ಅಳತಿ ಮಾಡಿ ಹಾಕ್ಕೊಂಡೀನಿ. ಈಗ ಅನ್ನಕ್ಕೆ ಎಷ್ಟು ಬೇಕಾಗುತ್ತೋ ರುಚಿಗೆ ಉಪ್ಪು, ಕಟ್ ಮಾಡಿರೋಂಥ ಪುದೀನ, ಕಟ್ ಮಾಡಿರೋ ಅಂಥ ಕೊತ್ತಂಬರಿನ ಹಾಕ್ಕೊಂಡು ಚಲೋ ತಂಗ ಕುದಿಸ್ಕೊಂಡು ನಮ್ಗೆ ಅನ್ನಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಅಕ್ಕಿನ ಸ್ವಚ್ಛಗೆ ತೊಳೆದು ಹಾಕ್ಕೊಂಡು ಒಂದು ಸತಿ ಚಲೋ ತಂಗ ಮಿಕ್ಸ್ ಮಾಡಿ ಕುಕ್ಕರ್ ಬಾಯಿ ಮುಚ್ಚಿ ನಾನು 2-3 ಸಿಟಿ ಮಾಡ್ಕೊಂಡಿದ್ದೆ. ನೋಡಿರಿ, ನಮ್ದು ಅನ್ನ ಇಲ್ಲೇ ರೆಡಿ ಆಗೈತಿ. ನಿಂಬೆಹಣ್ಣು ರಸ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ದಿಲ್ಲೇ ಫುಲ್ ಆಗಿರೋ ರೈಸ್ ರೆಡಿ ಆಗೈತಿ. ಎರಡೂ ರೆಸಿಪಿ ಮಸ್ತ್ ಆಗಿದ್ದು. ಟ್ರೈ ಮಾಡಿ ನೋಡ್ರಿ, ಹೆಂಗಿತ್ತಂತ ಹೇಳ್ರಿ.